ಯಾವಾಗ ಕೋಗಿಲು ಬಡಾವಣೆಯಲ್ಲಿ ನೆಲೆಸಿದ್ದಂತ ನಿವಾಸಿಗಳು ಅಕ್ರಮವಾಗಿ ಮನೆಗಳನ್ನ ಕಟ್ಟಿಕೊಂಡಿದ್ರು, ಅವರ ಮನೆಗಳನ್ನ ಡೆಮಾಲಿಷ್ ಮಾಡಿ ಆದ ನಂತರ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಅವರ ಕೆಡವಿದಂತ ಮನೆಗಳಿಗೆ ಅವರಿಗೆ ಪ್ರತಿಯಾಗಿ ಹೊಸ ಮನೆಗಳನ್ನ ಫ್ಲಾಟ್ ಕೊಡುವಂತ ತೀರ್ಮಾನವನ್ನ ಮಾಡಿತು. ಬಿಜೆಪಿ ಮತ್ತೆ ಪ್ರತಿಪಕ್ಷ ಭಾರಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಎನ್ಐಎ ತನಿಖೆಯಾಗಿ ಅವರು ಯಾರು ಏನು ಎತ್ತ ಅನ್ನೋದನ್ನ ವಿಚಾರಣೆ ಮಾಡಿ ಆನಂತರ ನೀವು ಮುಂದಿನ ಹಂತದಲ್ಲಿ ಹೆಜ್ಜೆ ಇಡಿ ಅಂತೇಳಿ ಹೇಳಿದ್ದಾರೆ. ಇದರ ನಡುವೆಯೂ ಕೂಡ ಪಟ್ಟು ಹಿಡಿದು ಈ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅವರಿಗೆ ಮನೆಯನ್ನ ಕೊಡುವ ತೀರ್ಮಾನಕ್ಕೆ ಈಗ ಹೊರಟಿದೆ. ಅದಕ್ಕೆ ದಿನಾಂಕವೂ ಕೂಡ ನಿಗದಿಯಾಗಿದೆ. ಹಾಗಾದ್ರೆ ಮುಂದೇನು ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಒಂದು ವರ್ಷದ ಗೂಗಲ್ ಅಲ್ಲಿ ಇದೇ ಇಲ್ಲ, ಮನೆನೇ ಇಲ್ಲ ನೋಡಿ. ಕೋಗಿಲು ಲೇಔಟ್ ಸದ್ಯ ರಾಜ್ಯ ರಾಜಕೀಯ ಮಾತ್ರವಲ್ಲ, ಪಕ್ಕದ ಕೇರಳ ರಾಜ್ಯದಲ್ಲೂ ಕೂಡ ಸಖತ್ ಸೌದು ಮಾಡುತ್ತಿರುವಂತಹ ಸುದ್ದಿ ಅಂದ್ರೆ ಅದು ಬೆಂಗಳೂರಿನ ಈ ಕೋಗಿಲು ಲೇಔಟ್. ಇಲ್ಲಿನ ಫಕೀರ್ ಕಾಲೋನಿ ಮತ್ತು ವಸೀಂ ಕಾಲೋನಿಯ ಅಕ್ರಮ ನಿವಾಸಿಗಳ ಮನೆ ಮೇಲೆ ಬುಲ್ಡೋಜರ್ ಹರಿದಿದ್ದು ಪಕ್ಕದಲ್ಲಿರುವಂತಹ ಕೇರಳದ ಕಮ್ಯುನಿಸ್ಟರ ಕಣ್ಣು ಕೆಂಪಾಗಿತ್ತು. ಇದೀಗ ಬಿಜೆಪಿ ನಾಯಕರು ಸಹ ರಂಗ ಪ್ರವೇಶ ಮಾಡಿದ್ದು ಅಕ್ರಮ ಬಾಂಗ್ಲಾದೇಶದ ನುಸುಳುಕೋರರ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಫಕೀರ್ ಕಾಲೋನಿಯಲ್ಲಿರೋರು ಅಕ್ರಮ ಬಾಂಗ್ಲಾದೇಶಿಯರ. ಎನ್ಐಎ ತನಿಖೆಗೆ ವಿರೋಧ ಪಕ್ಷದ ನಾಯಕ ಅಶೋಕ್ ಆಗ್ರಹ. ಕೋಗಿಲು ಲೇಔಟ್ನಲ್ಲಿರುವಂತಹ ಫಕೀರ್ ಕಾಲೋನಿ, ವಸೀಂ ಲೇಔಟ್ನ 180ಕ್ಕೂ ಹೆಚ್ಚು ಮನೆ ಅಕ್ರಮ ವಾಸಿಗಳ ಶೆಡ್ಗಳನ್ನು ಜಿವಿ ಅಧಿಕಾರಿಗಳು ಉರುಳಿಸ್ತಾ ಇದ್ದಂತೆ ಕೇರಳದಲ್ಲಿ ಆಡಳಿತದಲ್ಲಿರುವಂತಹ ಕಮ್ಯುನಿಸ್ಟ್ ಸರ್ಕಾರ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲು ಇಳಿದಿದ್ದು ಹಳೆಯ ವಿಚಾರ. ಇದೀಗ ಕೋಗಿಲು ಲೇಔಟ್ ಕದನಕ್ಕೆ ರಾಜ್ಯದ ವಿರೋಧ ಪಕ್ಷ ಅಖಾಡಕ್ಕೆ ಇಳಿದಿದೆ. ವಿಧಾನಸಭೆ ಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಶಾಸಕ ಅಶ್ವಥ್ ನಾರಾಯಣ್ ಅವರಿದ್ದಂತಹ ನಿಯೋಗ ಕೋಗಿಲು ಲೇಔಟ್ನಲ್ಲಿ ಪರಿಶೀಲನೆ ನಡೆಸಿತು. 2023ರ ಸ್ಯಾಟಲೈಟ್ ಇಮೇಜ್ ಹಿಡಿದು ಅಖಾಡಕ್ಕಿಳಿದ ಅಶೋಕ್ ಅಲ್ಲಿನ ಸ್ಥಳೀಯರನ್ನ ತರಾಟೆಗೆ ತೆಗೆದುಕೊಂಡರು. ನೀವು ಎಲ್ಲಿಯವರು, ಎಷ್ಟು ವರ್ಷದಿಂದ ಇದ್ದೀರಾ, ಸುಳ್ಳು ಹೇಳಬೇಡಿ, ನಮ್ಮ ಹತ್ರ ದಾಖಲೆಗಳಿವೆ ಅಂತ ಕ್ಲಾಸ್ ತೆಗೆದುಕೊಂಡ್ರು. ಒಂದು ವರ್ಷದ ಗೂಗಲ್ ಅಲ್ಲಿ ಇದೇ ಇಲ್ಲ, ಮನೆನೇ ಇಲ್ಲ ನೋಡಿ. 15 ವರ್ಷ ಇಲ್ಲಿ ಇಲ್ಲೇ ಇಲ್ಲ ನಿನ್ ಮನೆ. ಗೂಗಲ್ ಮ್ಯಾಪ್ ಅಲ್ಲಿ 1 ವರ್ಷದಿಂದ ಮಾಡಿರೋ ಗೂಗಲ್ ಸ್ಥಳ ಪರಿಶೀಲನೆ ಬಳಿಕ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಂತಹ ಆರ್ ಅಶೋಕ್, ಇವರ್ಯಾರು ಸ್ಥಳೀಯವರಲ್ಲ, ಇವರು ಬಾಂಗ್ಲಾದೇಶದ ನುಸುಳುಕೋರರು ಇರಬೇಕಂತ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಅವರೆಲ್ಲ ಅಕ್ರಮ ವಲಸಿಗಾರರು, ಕರ್ನಾಟಕದವರು ಅಂತೂ ಅಲ್ಲ, 100% ಕರ್ನಾಟಕ. ಅವರೆಲ್ಲ ಹೇಳ್ತಾರೆ 24-25 ವರ್ಷದಿಂದ ಇದ್ದೀನಿ ಅಂತ. ಒಬ್ಬರಿಗೂ ಕನ್ನಡ ಬರಲ್ಲ. ಸಾಧ್ಯನಾ? ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಟ್ರಾಕ್ಟರ್ ಇದೆ ಅಂತ ಹೇಳ್ತಾರೆ. ಸಾಧ್ಯನಾ? ಭಾಷೆ ಬರಲ್ಲ. ಅವ್ರ ಮಕ ನೋಡಿದ್ರೆ ಯಾರು ಇಲ್ಲಿನೋರ್ ಆ ತರ ಕಾಣದೇ ಇಲ್ಲ. ಎಲ್ಲ ಬಾಂಗ್ಲಾದೇಶದವರ ತರ ಕಾಣ್ತಾ ಇದ್ದಾರೆ. ಅಲ್ಲಿ ಎಲ್ಲ ಇಲ್ಲಿರೋರೆ ಅಂತ ಬರ್ಕೊಬೇಕು ಅಂತ ಹೇಳ್ಬಿಟ್ಟು ಹೋಗಿದಾರಂತೆ. ಮತ್ತೆ ನ್ಯಾಯ ಎಲ್ಲಿ ಸಿಗ್ತೈತೆ? ಒಂದ್ಸರಿ ಇವರೆಲ್ಲ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಅವ್ರಿಗೆ ಪರ್ಮನೆಂಟ್ ಆಗೋತಾರೆ ಬಾಂಗ್ಲಾದೇಶದವ್ರು. ಇಲ್ಲಿ ಇದು ಟೆರರಿಸ್ಟ್ ಹಬ್ ಆಗಿ ಹೋಗ್ತೈತೆ. ಇದು ಗಾಂಜಾ, ಇವೆಲ್ಲ ಅಫೀಮು, ಇವೆಲ್ಲ ಇದಾಗೋತತೆ, ಸೆಂಟರ್ ಆಗೋತತೆ. ಈಗಲೇ ಬೆಂಗಳೂರು ಸಫರ್ ಆಗ್ತಾ ಇದೆ ಡ್ರಗ್ ಮಾಫಿಯಾಯಿಂದ. ಯಾರಪ್ಪನ ಆಸ್ತಿ ಅಂತ ಅವರಿಗೆ ಮನೆ ಕೊಡ್ತಾರೆ. ಇನ್ನು ಕೋಗಿಲು ಲೇಔಟ್ ನಿವಾಸಿಗಳಿಗೆ ಪರ್ಯಾಯ ಮನೆ ಕೊಡೋದಕ್ಕೂ ಬಿಜೆಪಿ ಕೆಂಡ ಕಾರಿದೆ. ಎನ್ಐಎ ತನಿಖೆ ಬಳಿಕವೇ ಮನೆ ಹಂಚಬೇಕು ಅಂತ ಆಗ್ರಹಿಸಿದೆ. ಕಾಂಗ್ರೆಸ್ ಮನೆ ಅವ್ರ ಅಪ್ಪನ ಆಸ್ತಿನ ಇದು? ಕರ್ನಾಟಕ ಜನ ಟ್ಯಾಕ್ಸ್ ಪೇಯರ್ಸ್ ಆಸ್ತಿ. ಹೆಂಗ್ ಕೊಟ್ಬಿಡ್ತಾರೆ? ಯಾವ ಕಾನೂನು ಅಡಿ ಕೊಡಿತಾರೆ? ಬರಬೇಕಲ್ಲ. ನಾಳೆ ಹಿಂಗೇನ ಮಾಡಿದ್ರೆ ಮುಂದೆ ಬರೋ ಸರ್ಕಾರಗಳೆಲ್ಲ ಅವರು ಹಂಗೆ ಮಾಡ್ತಾರೆ, ಎಲ್ಲರಿಗೂ ಕೊಡಕ್ ಶುರು ಮಾಡ್ತಾರೆ. ಅಲ್ಲಿ ಇವರು ಅಷ್ಟು ಭಾರತೀಯರ ಅನ್ನೋದಾಗಬೇಕು. ಅದ್ ತನಿಖೆ ಮಾಡೋರು ಯಾರು? ಇವರಲ್ಲ. ಅದು ಕೇಂದ್ರ ತನಿಖಾ ದಳ ತನಿಖೆ ಮಾಡಬೇಕು. ಅವ್ರು ತನಿಖೆ ಮಾಡಲಿ. ಅವ್ರು ತನಿಖೆ ಮಾಡಿ ಆದ್ಮೇಲೆ ಇದ್ ಮಾಡ್ಲಿ. ಅಲ್ಲಿವರೆಗೂ ನಾವು ಬಿಡಲ್ಲ. ಏನಾದ್ರೂ ಅವರಿಗೆ ಅವರ ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವರು ಎಲ್ಲಿಂದ ಬಂದವರು ಅದೆಲ್ಲ ಪರಿಶೀಲನೆ ಆಗಬೇಕು. ಅದಕ್ಕೇನ್ ಮಾಡಬೇಕಂದ್ರೆ ಎನ್ಐಎಗೆ ಇದನ್ನ ಒಪ್ಪಿಸಬೇಕು. ಸಂಪೂರ್ಣ ವರದಿ ಬರುವವರೆಗೆ ಯಾರಿಗೂ ಕೊಡಬಾರದು. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಮನೆ ಹಂಚೋದನ್ನು ವಿರೋಧಿಸಿ ಬಿಜೆಪಿ ಬೃಹತ್ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ಯಲಹಂಕ ಶಾಸಕ ವಿಶ್ವನಾಥ್ ನೇತೃತ್ವದಲ್ಲಿ ಸತ್ಯ ಶೋಧನೆ ಸಮಿತಿಯನ್ನ ರಾಜ್ಯಾಧ್ಯಕ್ಷ ವಿಜೇಂದ್ರ ರಚನೆ ಮಾಡಿದ್ದು ವಾರದೊಳಗೆ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಕೂಡ ಇದೆ. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೋಗಿಲು ಲೇಔಟ್ ವಿಚಾರ ದಿನದಿಂದ ದಿನಕ್ಕೆ ಕಬ್ಬಿಣದ ಕಡಲೆ ಆಗ್ತಾ ಇದೆ.
ಒಂದೆಡೆ ಮನೆ ಕೊಡಿ ಅಂತ ಹೈಕಮಾಂಡ್ ಒತ್ತಡ ಹಾಕ್ತಿದ್ರೆ, ಮತ್ತೊಂದು ಕಡೆಗೆ ಬಿಜೆಪಿ ಎನ್ಐಎ ತನಿಖೆ ಆಗದೆ ಮನೆ ಹಂಚಿಕೆ ಆಗೋಕೆ ನಾವು ಬಿಡಲ್ಲ ಅಂತ ಹೋರಾಟಕ್ಕಿಳಿದಿದೆ. ಹೈಕಮಾಂಡ್ ಕೇರಳ ರಾಜಕೀಯದ ಅಡ್ಡಕತ್ತರಿಯಲ್ಲಿ ಸಿಲುಕಿ ಸಿದ್ದರಾಮಯ್ಯ ಹೈರಾಣಾಗಿರುವಂತೂ ಸುಳ್ಳಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಗಿಲು ಬಡಾವಣೆಯಲ್ಲಿ ಈಗ ಅಲ್ಲಿನ ನಿವಾಸಿಗಳಿಗೆ ಮನೆಯನ್ನ ಕೊಡೋದಕ್ಕೆ ಹೊರಟಂತ ಸರ್ಕಾರದ ಇದೊಂದು ತೀರ್ಮಾನ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಿಜೆಪಿ ಸತ್ಯಶೋಧನೆಯ ಮೂಲಕ ಅವರು ಬಾಂಗ್ಲಾದೇಶಿಕರು ಅಂತ ಹೇಳಿ ಹೇಳ್ತಾ ಇದೆ. ಎನ್ಐಎ ತನಿಖೆ ಆಗಬೇಕು ಅಂತ ಹೇಳ್ತಾ ಇದೆ. ಸದ್ಯಕ್ಕೆ ಈ ಹೊತ್ತಿಗೆ ಸರ್ಕಾರ ಮಾಡೇ ತೀರ್ಬೇಕು, ನಾವಲ್ಲಿ ಮನೆ ಕೊಟ್ಟೇ ಕೊಡಬೇಕು ಅಂತೇಳಿ ಹೊರಟಿದೆಯಲ್ಲ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ಆ ಕೋಗಿಲು ಬಡಾವಣೆಯಿಂದಲೇ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಸರ್ಕಾರ ಹೈಕಮಾಂಡ್ ಹೇಳದ ಹಂಗೆ ಕೇಳ್ತಿದೆ, ಹೈಕಮಾಂಡ್ ಹೇಳ್ದಂಗೆ ಮನೆ ಕೊಟ್ಟೇ ಕೊಡಬೇಕು ಅಂತ ಹೊರಟಿದೆ. ಬಿಜೆಪಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಈಗ ನಾಳೆಗೇನೀಗ ಮನೆ ಕೊಡ್ತೀವಿ ಅಂತ ಹೇಳಿ ದಿನಾಂಕವನ್ನ ನಿಗದಿ ಮಾಡಿದ್ರಲ್ಲ, ಸದ್ಯಕ್ಕೆ ಇದಕ್ಕೆ ಬಿಜೆಪಿ ಹೇಗೆ ಆಕ್ರೋಶ ಹೊರ ಆಗ್ತಾ ಇದೆ, ಮುಂದೇನಿದು, ಜನ ಏನ್ ಹೇಳ್ತಾ ಇದ್ದಾರೆ ಹನುಮಂತು? ರಂಜಿತ್, ನಾನೀಗ ಕೋಗಿಲು ಬಡಾವಣೆಯಲ್ಲೇ ಇದ್ದು ವಾಸ್ತವ ಏನು ಮತ್ತೆ ಸರ್ಕಾರದ ನಿಲುವೇನು, ಪ್ರತಿಪಕ್ಷಗಳ ನಿಲುವೇನು ಹೇಳುವಂತ ಪ್ರಯತ್ನ ಮಾಡ್ತೇನೆ. ನನ್ನ ಎಡಭಾಗದಲ್ಲಿ ಕ್ಯಾಮರಾಮನ್ ಮಧು ಅವರು ಇಲ್ಲಿ ಸದ್ಯದ ಪರಿಸ್ಥಿತಿ ಅಂದ್ರೆ ಈ ಬಡಾವಣೆಯಲ್ಲಿ ಶೆಡ್ಗಳು ತೆರವಣ ಆದ ನಂತರದಲ್ಲಿ ಜನಗಳು ಕೂಡ ಒಂದು ತಮ್ಮ ತಮ್ಮ ದಾಖಲೆಗಳನ್ನ ಮನೆಗಳನ್ನ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದಾರೆ. ಆದ್ರೆ ಇಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಿನ್ನೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ, ಅವರು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಯಾರು ಕೂಡ ಇಲ್ಲಿಯ ಮೂಲದವರ ಅಲ್ಲ ಅನ್ನುವಂತ ಅನುಮಾನವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸಿದ್ರು. ಯಾಕೆ ಅಂತಂದ ಹೇಳಿದ್ರೆ, ಕೆಲವರಿಗೆ ಮಾತನಾಡಿಸುವಂತ ಸಂದರ್ಭದಲ್ಲಿ ಇಲ್ಲ 10-15 ವರ್ಷದಿಂದ ಇದ್ದೀವಿ, ನಾವು ಇಲ್ಲಿಯವರಲ್ಲ ಅನ್ನುವಂತ ಒಂದಷ್ಟು ನೇರವಾಗಿ ಯಾರೂ ಕೂಡ ಆತ್ಮವಿಶ್ವಾಸದಿಂದ ಮಾತಾಡಿಲ್ಲ ಅನ್ನುವಂತ ಪ್ರಶ್ನೆಗಳು ಕೂಡ ಬಿಜೆಪಿ ನಾಯಕರು ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆಗೆ ಸರ್ಕಾರ ಈಗ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರು ಕೇರಳ ಮೂಲದವರು ಆಗಿರುವಂತಹ ಕಾರಣಕ್ಕಾಗಿ, ಮತ್ತೊಂದು ಕಡೆಗೆ ಇಲ್ಲಿ ಕೇರಳ ಸಿಎಂ ಅವರು ರಾಜಕಾರಣದಿಂದ ರಾಜಕೀಯ ಲೆಕ್ಕಾಚಾರದಲ್ಲಿ ಟ್ರ್ಯಾಪ್ ಮಾಡಿದಂತ ಕಾರಣಕ್ಕಾಗಿನೇ ಈಗ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸಿ ಅತಿಕ್ರಮ ಪ್ರವೇಶ ಇದ್ರೂ ಕೂಡ ತಾನೇ ರಚನೆ ಮಾಡಿದಂತಹ ಕಾನೂನನ್ನ ತಾನೇ ಉಲ್ಲಂಘನೆ ಮಾಡುವಂತ ಒಂದಷ್ಟು ಪರಿಸ್ಥಿತಿಗೆ ಬಂದಿದೆ. ಇದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ಇವರಿಗೆ ಮನೆ ಕೊಡುವಂತಹ ಸಂದರ್ಭದಲ್ಲಿ ಆತುರದಲ್ಲಿ ಇದ್ದಂತ ಸರ್ಕಾರಕ್ಕೆ ದಾಖಲೆಗಳ ಪರಿಶೀಲನೆ ಅನಿವಾರ್ಯ ಆಯಿತು. ಯಾಕೆಂತಂದ ಹೇಳಿದ್ರೆ, ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಕೊಡ್ತೀವಿ ಅಂತಂದೇಳಿ ನಿನ್ನೆ ಕಳೆದ 3 ದಿನಗಳಿಂದನೂ ಕೂಡ ಜಿಬಿಐ ಅಧಿಕಾರಿಗಳಾಗಿರ್ಬೋದು ಮತ್ತೆ ಇಲ್ಲಿ ಅಧಿಕಾರಿಗಳು ಇಲ್ಲಿ ಸರ್ವೆ ಕಾರ್ಯ ಮಾಡಿದ್ದಾರೆ. ಒಟ್ಟು 18 ಪ್ರಶ್ನೆಗಳನ್ನ ಇಟ್ಟು ಮಾಹಿತಿ ಸಂಗ್ರಹವನ್ನು ಮಾಡಿರುವಂತದ್ದು. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತೆ ಎಲೆಕ್ಟ್ರಿಕಲ್ ಬಿಲ್ಲು, ಈ ಎಲ್ಲಾ ಒಂದು ಪ್ರಶ್ನೆಗಳನ್ನು ಕೂಡ ಸರ್ವೆ ಸಮಯ ಮಾಡಿದ್ದಾರೆ. ಆದ್ರೆ ಇಲ್ಲಿ ಒಂದಷ್ಟು ಅನುಮಾನಗಳು ಅಧಿಕಾರಿಗಳ ನಡೆ ಆಗಿರ್ಬೋದು ಮತ್ತೆ ಸರ್ಕಾರದ ವಿಚಾರಕ್ಕೂ ಕೂಡ ಒಂದಷ್ಟು ಟೀಕೆಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಏನಂತಂದ ಹೇಳಿದ್ರೆ, ಬರ್ತ್ ಸರ್ಟಿಫಿಕೇಟ್ ಅನ್ನೇ ಕೇಳಿಲ್ಲ ಸರ್ವೆ ಸಂದರ್ಭದಲ್ಲಿ, ಮತ್ತೆ ನೀವು ಯಾವ ಮೂಲದವರು, ಇಲ್ಲಿ ಎಷ್ಟು ವರ್ಷ ಆಗಿ ನೆಲೆಸಿದ್ರಿ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳುವಂತದ್ರಲ್ಲಿ ಮರೆತು, ಯಾಕಂದ್ರೆ ದಾಖಲೆಗಳ ಪ್ರಕಾರ ನೋಡುವಂತದ್ದಾದ್ರೆ 18 ಪ್ರಶ್ನೆಗಳಿದಾವೆ. 18 ಪ್ರಶ್ನೆಗಳಲ್ಲೂ ಕೂಡ ದಾಖಲೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐಡಿ ಈ ತರದ ದಾಖಲೆಗಳು ಇದಾವೆ. ಆದ್ರೆ ಬಿಜೆಪಿ ನಾಯಕರು ಇಲ್ಲಿ ಆರೋಪ ಮಾಡ್ತಾ ಇರುವಂತದ್ದು ಏನಂತಂದ ಹೇಳಿದ್ರೆ, ಇದೊಂದು ಬಾಂಗ್ಲಾದೇಶದ ಹಬ್ ಆಗ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ರಾಷ್ಟ್ರೀಯ ತನಿಖಾ ದಳದಿಂದ ಇಲ್ಲಿ ತನಿಖೆ ಆಗಬೇಕು. ಸಿಟಿಜನ್ಶಿಪ್ ಇಲ್ಲಿರುವಂತ ನೆಲೆಸಿರುವಂತ ಜನ ಏನಿದ್ದಾರೆ, ನನಗೆ ನೋಡಿ ಈಗ ಮತ್ತೊಮ್ಮೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಜನರು ತಮ್ಮ ನಿತ್ಯ ಬೆಳಗ್ಗೆ ಎದ್ದು ಅವರವರ ಕೆಲಸಗಳಲ್ಲಿ ತೊಡಗಿದ್ದಾರೆ. ಸರ್ಕಾರದಿಂದ ಇದು ಸಿಗಬಹುದು ಅಂತ ಹೇಳಿದ್ರೆ, ಆದ್ರೆ ಬಿಜೆಪಿ ಒತ್ತಾಯ ಏನಂತಂದ ಹೇಳಿದ್ರೆ, ಇಲ್ಲಿರುವಂತಹ ಜನರ ಸಿಟಿಜನ್ಶಿಪ್ ಏನಿದೆ ಅದು ತನಿಖೆ ಆಗಬೇಕು, ತನಿಖೆಯ ನಂತರದಲ್ಲಿ ಮನೆಗಳನ್ನ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಸರ್ಕಾರಕ್ಕೆ ಪ್ರತಿಪಕ್ಷಗಳು ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು. ಕೇರಳದ ಚುನಾವಣಾ ರಣಕಣದಲ್ಲಿ ಕರ್ನಾಟಕದ ಕೋಗಿಲು ವಿಚಾರವೇ ಹಾಟ್ ಟಾಪಿಕ್ ಆಗಿದೆ. ಪಿಣರಾಯಿ ವಿಜಯನ್ಗೆ ಟಕ್ಕರ್ ಕೊಡೋ ಅವಸರದಲ್ಲಿ ವೇಣುಗೋಪಾಲ್ ಎಡವಟ್ಟು ಮಾಡಿಕೊಂಡಿದ್ದು ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ತಲೆನೋವು ತಂದಿಟ್ಟಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಚುನಾವಣೆಗಳಲ್ಲಿ ಸೋಲುಗಳ ಮೇಲೆ ಸೋಲು ಕಂಡಿರುವ ಕಾಂಗ್ರೆಸ್ ಇದೀಗ ಅಸ್ತಿತ್ವದ ಹುಡುಕಾಟದಲ್ಲಿದೆ. ತೆಲಂಗಾಣ ಮತ್ತು ಕರ್ನಾಟಕದ ಬಳಿಕ ಕೇರಳವನ್ನ ಕೈವಶ ಮಾಡಿಕೊಳ್ಳಲು ಹರಸಾಹಸ ಪಡುತ್ತಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗೆಲುವಿನ ಹುಮ್ಮಸ್ಸಿನಲ್ಲಿದ್ದ ಕೈಪಡೆಗೆ ಪಿಣರಾಯಿ ವಿಜಯನ್ ಕೋಗಿಲು ಲೇಔಟ್ ವಿಚಾರ ಮುಂದಿಟ್ಟು ಶಾಕ್ ನೀಡುತ್ತಿದ್ದಂತೆ ಕೇರಳ ರಾಜಕೀಯ ಚಿತ್ರಣವೇ ಬದಲಾಗಿದ್ದು, ಕೆಸಿ ವೇಣುಗೋಪಾಲ್ ಮಾಡುತ್ತಿರೋ ಒಂದೊಂದೇ ಎಡವಟ್ಟು ಸಿದ್ದರಾಮಯ್ಯಗೂ ತಲೆಬಿಸಿ ತಂದಿಟ್ಟಿದೆ. ಕರ್ನಾಟಕ ಕಾಂಗ್ರೆಸ್ಗೆ ಕಂಟಕರಾದ್ರ ವೇಣುಗೋಪಾಲ್. ಸಿದ್ದರಾಮಯ್ಯಗೆ ಸಾಲು ಸಾಲು ಸಮಸ್ಯೆ ತಂದೊಡ್ಡಿದ್ರ ಕೆಸಿ ವೇಣುಗೋಪಾಲ್. ಸದ್ಯ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕೆಸಿವಿ ಕೇರಳದ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಕಾರಣದಿಂದಲೇ ಕೋಗಿಲು ಲೇಔಟ್ ವಿಚಾರವನ್ನ ತಣ್ಣಗಾಗಿಸಲು ಹೋಗಿ ಕರ್ನಾಟಕ ಕಾಂಗ್ರೆಸ್ಗೆ ಸಂಕಷ್ಟ ತಂದೊಡ್ಡಿದ್ದಾರೆ. ಮೊದಲು ನಿರಾಶ್ರಿತರಿಗೆ ಪರ್ಯಾಯ ಮನೆ ಕೊಡಿ ಎಂದು ಮಧ್ಯಸ್ಥಿಕೆ ವಹಿಸಿದ್ದ ವೇಣುಗೋಪಾಲ್ ಇದೀಗ ಅವರೆಲ್ಲ ಅಕ್ರಮ ನಿವಾಸಿಗಳು ಎಂದು ಒಪ್ಪಿಕೊಂಡಿದ್ದಾರೆ. Even though they are not legally right, they didn't have any legal right. The government of Karnataka had given them 11 point something lakhs houses within 48 hours. I am saluting the action of Karnataka government in this. ಕೇಳಿದ್ರಲ್ಲ ವೇಣುಗೋಪಾಲ್ ಮಾತುಗಳನ್ನ. ಫಕೀರ್ ಕಾಲೋನಿಯಲ್ಲಿ ಇದ್ದವರು ಅಕ್ರಮ ವಾಸಿಗಳು ಎಂದು ಸ್ವತಃ ಕಾಂಗ್ರೆಸ್ ಸಂಸದರೇ ಒಪ್ಪಿಕೊಂಡಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ವೇಣುಗೋಪಾಲ್ಗೇನೋ ಪಿಣರಾಯಿಗೆ ಟಾಂಗ್ ಕೊಡಲು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೆಲ್ಯೂಟ್ ಅಂದ್ರು. ಆದರೆ ಸಿದ್ದರಾಮಯ್ಯಗೆ ಮಾತ್ರ ಇದರ ಬಗ್ಗೆ ಮಾತನಾಡಲು ಮನಸ್ಸೇ ಒಪ್ತಿಲ್ಲ. ಕೇರಳದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಮೈಕ್ ದೂಡಿ ಮುಂದಕ್ಕೆ ಹೋದ್ರು. Write to letter to PM regarding BG bill to suspend that bill. So can you please tell us more about that, please? Request, please. No. You write a letter to PM Modi. ಫಕೀರ್ ಕಾಲೋನಿಯಲ್ಲಿ ಅಕ್ರಮವಾಗಿ ಶೆಡ್ ನಿರ್ಮಾಣಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಮುಂದುವರೆದಿದ್ದು, ಬಿಜೆಪಿ ಆಡಳಿತದ ಅವಧಿಯಲ್ಲೇ ಶೆಡ್ ನಿರ್ಮಾಣವಾಗಿರಬಹುದು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟರು. ಇರ್ಬೋದು, ಅವ್ರ ಕಾಲನಾಗ ಆಗಿರ್ಬಾರ್ದು, ಯಾರ ಕಾಲನಾಗ ಇದನ್ನು ಗೊತ್ತಿಲ್ಲ. ಅವ್ರ ಕಾಲನಾಗ ಆಗಿರ್ಬೋದು. ಅವ್ರು ಯಾಕಂದ್ರೆ ಒಂದು ಬಡಾವಣೆ ಆಗ್ಬೇಕಾದ್ರೆ ಸುಮಾರು 20-30 ವರ್ಷದಿಂದ ಇರ್ತದೆ. ಅವ್ರ ಸರ್ಕಾರ ಇತ್ತು, ನಮ್ ಸರ್ಕಾರ ಇತ್ತು. ಸೊ ಅದಕ್ಕೊಂದು ಹೆಂಗ್ ಗೊತ್ತಾಗೋದ್ರಿ, ನಾವೇ ಮಾಡಿದ್ವಿ, ಅವರೇ ಮಾಡ್ತಾರೆ. ಮಾಡಿದ್ ನಿಜ, ಅವ್ರು ಮಾಡಿದ ನಿಜ. ಅದು ನಮಗೆ ಅವ್ರ ಸರ್ಕಾರದಲ್ಲೇ ಆಗಿರ್ಬೋದ್ರಿ. ಸೊ ಅದೀಗ ಮುಗಿದೋದ ಅಧ್ಯಾಯ. ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಜಟಾಪಟಿಯ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸದಲ್ಲಿದ್ದು, ಒಂದೇ ವೇದಿಕೆಯಲ್ಲಿ ಪಿಣರಾಯಿ ವಿಜಯನ್ ಮುಖಾಮುಖಿಯಾದರು. ತಿರುವನಂತಪುರಂನಲ್ಲಿ ನಾರಾಯಣ ಗುರುಗಳು ಸ್ಥಾಪಿಸಿದ ಶಿವಗಿರಿ ಮಠದ ಕಾರ್ಯಕ್ರಮದಲ್ಲಿ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದು, ಒತ್ತುವರಿ ತೆರವು ವಿಚಾರ ಚರ್ಚೆ ಆಯ್ತಾ ಅನ್ನೋ ಕುತೂಹಲ ಹೆಚ್ಚಿದೆ. ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ.